ಅತ್ತೆ, ನನ್ನ ಕೈಲಿ ಆಗ್ತಾ ಇಲ್ಲ ಅತ್ತೆ. ನಾನು ಬೆಳಗ್ಗೆನೂ ಟಿಫಿನ್ ಮಾಡಿಲ್ಲ, ಈಗಲೂ ಮಾಡಿಲ್ಲ. 3 ಗಂಟೆ ಆಗಕ್ಕೆ ಬಂತು. ನಂಗೆ ಯಾಕೋ ಫುಲ್ ತಲೆ ಸುತ್ತ ಬಂದಂಗೆ ಆಗ್ತಾ ಇದೆ ಅತ್ತೆ. ಕಣ್ಣೆಲ್ಲ ತಿರುಗ್ದಂಗೆ ಆಗ್ತಾ ಇದೆ. ನಂಗೆ ಯಾಕೋ ನಿಶಕ್ತಿ ಆದಂಗೆ ಆಗ್ತಾ ಇದೆ ಅತ್ತೆ. ಫುಲ್ ಕೆಲಸ ಮಾಡಿ ನಂಗೆ ಫುಲ್ ಸುಸ್ತಾಗ್ತಾ ಇದೆ. ಮಳ್ಳಿ ನಾಟಕ ಮಾಡ್ತಾಳೆ. ನಾಟಕ ತಲೆ ಸುತ್ತ ಬರುತ್ತಂತೆ. ಎಲ್ಲ ನಾಟಕ ಕೆಲಸ ಮಾಡಬೇಕಾಗುತ್ತೆ ಅಂತ. ಒಂದಿನ ಉಪವಾಸ ಇದ್ಬಿಟ್ರೆ ಏನು ಹಂಗೆ ಸತ್ತೋಗ್ಬಿಡ್ತಾರೆ ಯಾರನ್ನ. ನಿಂಗೆ ಉಸಿರಾಡೋಕ್ಕೂ ಟೈಮ್ ಕೊಡಲ್ಲ, ಹಂಗೆ ಕೆಲಸ ಮಾಡಿಸ್ತೀನಿ ನಿನ್ನ ಕೈಲಿ. ಏನಾಗಲ್ಲಮ್ಮ ಪಾರ್ವತಿ, 1-2 ತಾಸು ಅಷ್ಟೇ. ಬೇಗ ಎಲ್ಲ ಮಡ್ಚಿಟ್ಬಿಡು. ಎಲ್ಲ ಏನಿಲ್ಲ, ಇಲ್ಲೇ ಬರೀ ಬಟ್ಟೆ ಮಡ್ಚೋದಷ್ಟೇ. ಎಲ್ಲ ಒನ್ಸ್ಬಿಡು ಅಷ್ಟೇ. ಮೇಲೆ ಒಂದು ಸ್ವಲ್ಪ ಏನೇನೋ ಹಾಕಿದ್ದೀವಿ ಆ ಸಾಮಾನು, ಅವು ಕೂಡ ಎಲ್ಲ ಸ್ವಲ್ಪ ನೀಟಾಗಿ ಒನ್ಸ್ಬಿಡು ಅಷ್ಟೇ. ಇನ್ನೇನೂ ಇಲ್ಲ, ಇದೊಂದು ಕೆಲಸ ಆಯಿತು. ಅತ್ತೆ, ನಾಳೆ ಬೇಕಾದ್ರೆ ಮಾಡ್ತೀನತ್ತೆ. ಇವತ್ತು ಮಾತ್ರ ಆಗಲ್ಲ. ನಂಗೆ ನಿಜವಾಗ್ಲೂ ತುಂಬ ಸುಸ್ತಾಗ್ತಿದೆ. ಬೆಳಗ್ಗೆ ಎಲ್ರಿಗೂ ಟಿಫಿನ್ ಮಾಡಿ, ಮತ್ತು ಮಧ್ಯಾಹ್ನನೂ ಊಟ ಅಡುಗೆ ಮಾಡಿದ್ದೀನಿ ಎಲ್ರಿಗೂ. ಮತ್ತು ಬಂಡೆ ಒರೆಸಿದ್ದೀನಿ, ಕಸ ಅಂದಿದ್ದೀನಿ, ಮುಸ್ರೆ ಎಲ್ಲ ತಿಕ್ಕಿದ್ದೀನಿ, ಮತ್ತು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿ, ಮತ್ತು ಬಟ್ಟೆ ಎಲ್ಲ ಒಣಗಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ಅತ್ತೆ, ನನ್ನ ಕೈಲಿ ಆಗ್ತಾಯಿಲ್ಲ. ಮತ್ತು ಮಾಡಬೇಕಮ್ಮ, ನೀನು ಮನೆ ಸೊಸೆ, ನೀನು ಮಾಡಲಿದ್ದೆ ಮತ್ತು ಯಾರಾದರೂ ಹೊರಗಿನವ್ರು ಬಂದು ಮಾಡ್ತಾರಾ? ಅದು ನಿನ್ನ ಜವಾಬ್ದಾರಿ. ಅದನ್ನೆಲ್ಲ ಮಾಡಿದ್ಮೇಲೆ ಅಂದಾಡೋದಲ್ಲ. ಅತ್ತೆ, ನಾನು ಮಾಡಲ್ಲ ಅಂತಿಲ್ಲ ಅತ್ತೆ, ಮಾಡ್ತೀನಿ. ಆದರೆ ಇವತ್ತಾಗಲ್ಲ, ನಾಳೆ ನಿಜವಾಗ್ಲೂ ಮಾಡ್ತೀನಿ ಅತ್ತೆ. ನೀವು ಹೇಳೋಕ್ಕಿಂತ ಮುಂಚೆನೇ ಹೇಳ್ಸ್ಕೊಳ್ದೇನೆ ನಾನೇ ಎಲ್ಲ ಕ್ಲೀನ್ ಮಾಡಿರ್ತೀನಿ ರೂಮ್ನ. ಇಲ್ಲ, ಏನಾಗಲ್ಲ, ಇವತ್ತೇ ಮಾಡು. ಅತ್ತೆ ಯಾಕೋ ನನ್ನ ಮಾತೇ ಕೇಳ್ತಾ ಇಲ್ಲ. ಇವ್ರು ಬಿಡಲ್ಲ ಅಂತ ಕಾಣಿಸುತ್ತೆ. ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಯಾಕೆ ಪಾರ್ವತಿ ನಂಗೆ ಕಾಲೇ ಮಾಡಿಲ್ಲ? ದಿನಾ ಕಾಲ್ ಮಾಡ್ತಾಯಿದ್ಲು, ರೀ ಊಟ ಮಾಡಿದ್ರಾ ಅಂತ. ಕಾಲ್ ಮಾಡಿಲ್ಲ ಅಂದ್ರೂ ಒಂದು ಮೆಸೇಜ್ ಆದರೂ ಮಾಡಿರ್ತಿದ್ಲು. ಆದರೆ ಇವತ್ತು ಒಂದು ಕಾಲು ಮಾಡಿಲ್ಲ, ಒಂದು ಮೆಸೇಜು ಮಾಡಿಲ್ಲ. ಏನಾಯ್ತಲ್ಲಿ? ಅಮ್ಮ ಹೇಳಿದ್ಲು ಪಾರ್ವತಿ ನಿದ್ದೆ ಮಾಡ್ತಿದ್ದಾಳೆ ಅಂತ. ಆದರೆ ಅವಳು ಇಷ್ಟೊತ್ತಲ್ಲಿ ಮಲಗಲ್ಲಲ್ಲ. ಒಂದು ವೇಳೆ ಹಂಗೂ ಮಲಗಿದ್ರೆ ಅವಳು ನಾನು ಫೋನ್ ಮಾಡಿದ್ರೆ ಫೋನ್ ರಿಂಗ್ ಆದಾಗ ಎಚ್ಚರ ಆಗದೆ ಇರೋಷ್ಟಂತೂ ನಿದ್ದೆ ಮಾಡಲ್ಲ. ನಂಗೆ ಯಾಕೋ ಮನಸ್ಸು ವಿಲವಿಲ ಅಂತ ಒದ್ದಾಡ್ತಾ ಇದೆ. ಬೆಳಗ್ಗೆ ಬೇರೆ ಅಮ್ಮ ಜಾಬಿಗೆ ಹೋಗಬೇಡ ಅಂತ ಬೈದ್ಬಿಟ್ರು. ಅದೇ ಒಂದು ಬೇಜಾರಲ್ಲಿ ಪಾಪ ಅವಳು ಬೆಳಗ್ಗೆನೂ ತಿಂದ್ಲೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಸಾರ್ನ ಬೇಗ ಒಂದು 2 ಅವರ್ಸ್ ಮುಂಚೆನೇ ಕೇಳಿಬಿಟ್ಟು ಹೋಗೋದು ಒಳ್ಳೇದು ಅನಿಸುತ್ತೆ. ಹಂಗೆ ಮಾಡ್ತೀನಿ. ಸರ್ನ ಪರ್ಮಿಷನ್ ಕೇಳಿಕೊಂಡು ಮನೆಗೆ ಹೋಗ್ಬಿಡ್ತೀನಿ ಈಗ. ಎಲ್ಲಿ ಪಾರ್ವತಿ ಕಾಣಿಸ್ತಾ ಇಲ್ಲಲ್ಲ? ಅಮ್ಮ ಹೇಳಿದ್ಲು ರೂಮಲ್ಲಿ ಮಲ್ಕೊಂಡಿದ್ದಾಳಂತ. ಆದರೆ ಅವಳು ರೂಮಲ್ಲೇ ಇಲ್ವಲ್ಲ. ಎಲ್ಲಿಗೆ ಹೋದ್ಲಪ್ಪ ಇವಳು? ನಮ್ಮ ತಂಗಿಯ ರೂಮಲ್ಲಿ ಏನೋ ವಾಯ್ಸ್ ಬರ್ತಾ ಇದೆ. ಅಲ್ಲೇನಾದರೂ ಇದ್ದಾಳಾ? ಸರಿಯಾಗಿ ಮಡ್ಚು. ಏನು ಕೈಯಾಗ ಉಸಿರಿಲ್ದವರು ಮಡಿಸ್ತಾರಲ್ಲ, ಹಂಗೆ ಮಡಿಸ್ತಾ ಇದೆಯಾ? ಆಯಿತು, ಎಲ್ಲ ಮುಗೀತು. ಇನ್ನೇನು ಇನ್ನೊಂದು 2 ಬಟ್ಟೆ ಇದೆ ಅಲ್ಲ, ಸರಿಯಾಗಿ ಮಡ್ಚಿಟ್ಬಿಡು. ಆಮೇಲೆ ಹೋಗಿ ಊಟನಾದರೂ ಮಾಡ್ಕೊ, ಏನಾದರೂ ಮಾಡ್ಕೊ. ಅತ್ತೆ, ನಿಮ್ಮ ಮಕ್ಕಳಿಗೂ ಹೇಳ್ಬೇಕಲ್ವ ಅತ್ತೆ? ದಿನ ಒಂದು 5 ನಿಮಿಷನಾದರೂ ಬಟ್ಟೆ ಮಡ್ಚಿಟ್ಬಿಟ್ರೆ ದಿನ ಮಾಡ್ಕೊಂಡು ಹೋದರೆ ಎಲ್ಲ ರೂಮ್ ಕೂಡ ಕ್ಲೀನಾಗಿರ್ತಿತ್ತು, ನೀಟಾಗಿರ್ತಾಯಿತ್ತು. ಇಬ್ಬರು ಇದ್ದಾರಲ್ವಾ, ದಿನ ಬಟ್ಟೆ ಹಾಕ್ಕೋತಾರೆ. ಬಟ್ಟೆ ಮಡ್ಚಿಟ್ಮೇಲೆ ನೀಟಾಗಿ ಅದರೊಳಗೆ ಇಟ್ಕೊಂಡ್ಬಿಟ್ರೆ ಆಗೋಗ್ತಿತ್ತಲ್ವ ಅತ್ತೆ? ನನ್ನ ಮಕ್ಕಳು ನಿನ್ನ ಥರ ಏನೋ ಖಾಲಿ ಬಿದ್ದಿಲ್ಲ ಮನೇಲಿ. ಅವರು ಕಾಲೇಜ್ಗೆ ಹೋಗ್ತಾರೆ. ಅವ್ರಿಗೆ ಅದು ಇದು ಅಂತ ವರ್ಕ್ ಕೊಡ್ತಿರ್ತಾರಲ್ಲಮ್ಮ, ಓದೋದಿರುತ್ತೆ, ಬರೆಯೋದಿರುತ್ತೆ. ಅವೇನೋ ಸೆಮಿನಾರು ಮತ್ತೇನೋ ಅಸೈನ್ಮೆಂಟು ಅದು ಇದು ಅಂತ ನನ್ನ ಮಕ್ಕಳು ಬರಿತಾ ಓದ್ತಾ ಇರ್ತಾರೆ. ಅವ್ರಿಗೆ ಎಲ್ಲಿಂದ ಬರಬೇಕು ಈ ಟೈಮು? ಅದಕ್ಕೆ ನೀನು ಹೆಂಗೋ ಖಾಲಿ ಇದೆಯಲ್ಲ, ಮಾಡು ಸುಮ್ಮನೆ. ಏನು ಮಾತಾಡ್ತೀಯ ಮತ್ತೆ? ನಾನು ಮಾಡಲ್ಲ ಅಂತ ಹೇಳಿಲ್ಲ ಅತ್ತೆ, ಮಾಡ್ತೀನಿ. ನಂಗೆ ಯಾವ ಬೇಜಾರನ್ನೂ ಇಲ್ಲ. ಅವರು ನನ್ನ ಆದಿನವರು ಅಂತ ಅನ್ಕೋತಿಲ್ಲ, ಅವ್ರು ನನ್ನ ತಂಗಿ ಥರನೇ. ಆದರೆ ನಾನೇನು ಹೇಳ್ದೆ ಅಂದರೆ ಅವ್ರಿಗೆ ಶಿಸ್ತು ಕಲಿಸ್ಬೇಕಲ್ಲ ಅತ್ತೆ. ಬಟ್ಟೆ ಇದು ರೂಮ್ ಕ್ಲೀನಾಗಿದ್ದರೆ ಅವ್ರಿಗೂ ಮನಸ್ಸು ಸಮಾಧಾನ ಅಂತ ಅನಿಸುತ್ತೆ, ಶಾಂತವಾಗಿರುತ್ತೆ, ಓದೋಕ್ಕೂ ಮನಸ್ಸು ಬರುತ್ತೆ. ಈ ಥರ ಹೆಂಗೆಂಗೋ ಇಟ್ಕೊಂಡ್ಬಿಟ್ರೆ ಅವ್ರಿಗೊಂಥರ ಸಮಾಧಾನ ಇರಲ್ಲ ಅಂತ ಆ ಥರ ಅರ್ಥದಲ್ಲಿ ಹೇಳ್ದೆ ಅತ್ತೆ ಅಷ್ಟೇ. ಅಂದರೆ ನನ್ನ ಮಕ್ಕಳಿಗೆ ಶಿಸ್ತಿಲ್ಲ ಅಂತ ಹೇಳ್ತಿದ್ದೀನಿ ನೀನು? ಅಯ್ಯೋ ಅತ್ತೆ, ನಾನು ಹಂಗೆ ಹೇಳಿಲ್ಲ. ಹೋಗ್ಲಿ ಬಿಡಿ ಅತ್ತೆ. ನಾನು ಏನು ಮಾತಾಡಿದ್ರು ತಪ್ಪಾಗಿ ತಿಳ್ಕೊತಾರೆ. ಸುಮ್ಮನಿರೋದೇ ವಾಸಿ. ನಂಗೆ ಬೇರೆ ಯಾಕೋ ಫುಲ್ ತಲೆ ಸುತ್ತ ಬರ್ತಾಯಿದೆ. ನನ್ನ ಕೈಲಿ ಆಗ್ತಾನೇ ಇಲ್ಲ. ಅತ್ತೆ, ನಾನು ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ, ಎಲ್ಲ ಮಡಚಿ ಒನ್ಸಿಟ್ಟಿದ್ದೀನಿ. ಇದೊಂದು 2 ಬಟ್ಟೆನೂ ಎಲ್ಲ ಮಡಚಿದ್ದೀನಿ. ಇದನ್ನು ತೊಗೊಂಡೋಗಿ ಅಲ್ಲಿ ಇಟ್ಬಿಡಿ ಅಷ್ಟೇ. ನಂಗೆ ಯಾಕೋ ಆಗ್ತಿಲ್ಲ ಅತ್ತೆ, ಫುಲ್ ತಲೆ ಸುತ್ತ ಬರ್ತಾಯಿದೆ. ಕಣ್ಣೆಲ್ಲ ತಿರುಗ್ತಾ ಇದೆ ಅತ್ತೆ. ಪಾರ್ವತಿ ಎದ್ದೇಳು. ಆನಂದ, ನೀನು ಯಾವಾಗ ಬಂದ್ಯೋ? ಅಯ್ಯೋ, ನನ್ನ ಮಗ ಬೇರೆ ಸಿಟ್ಟಲ್ಲಿದ್ದಾನಲ್ಲಪ್ಪ. ಎಲ್ಲಿ ಬಂದು ಎಲ್ಲ ಕೇಳಿಸ್ಕೊಂಡ್ಬಿಟ್ನೋ ಏನೋ. ಅಮ್ಮ, ನಿಂಗೆ ಸ್ವಲ್ಪನೂ ಮನುಷ್ಯತ್ವ ಅನ್ನೋದಿಲ್ವಾ? ಅವಳು ಹೇಳ್ತಾ ಇದ್ದಾಳೆ ಬೆಳಗ್ಗೆಯಿಂದ ತಿಂದಿಲ್ಲ ಅಂತ. ಆದರೂ ಒಂದೇ ದಿನದಲ್ಲಿ ಎಲ್ಲ ಕೆಲಸ ಮಾಡಿಸ್ಬೇಕು ಅಂತ ನೋಡ್ತಿದ್ಯಲ್ಲ. ನಿನಗೆ ಏನಂತ ಹೇಳ್ಬೇಕಮ್ಮ? ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕೆ ಹಿಂಗೆ ಮಾಡ್ತಿದ್ಯಾ? ಏನೋ ನನಗೆ ಬೈತಿದ್ಯಪ್ಪ. ನಾನೇನಂದೆ? ನಾನು ಮನೆಯೆಲ್ಲ ನೀಟಾಗಿರಲಿಲ್ಲ, ಅದಕ್ಕೆ ಕ್ಲೀನ್ ಮಾಡಿಸ್ತಾ ಇದ್ದೆ. ಅದರಲ್ಲಿ ತಪ್ಪೇನಿದೆ? ನೀನು ಮನೆ ಕೆಲಸ ಮಾಡಿಸಿದ್ದಕ್ಕೆ ನಂಗೆ ಬೇಜಾರಿಲ್ಲ. ಆದರೆ ಅವಳು ಊಟ ಮಾಡಿಲ್ಲ ಅಂತಿದ್ದಾಳಲ್ಲ, ಊಟ ಮಾಡೋಷ್ಟು ಪುರ್ಸೊತ್ತು ಕೂಡ ಆಗ್ಲಿಲ್ವಾ ನಿನಗೆ? ಅಷ್ಟಕ್ಕೂ ಆ ತಂಗಿರ ಬಟ್ಟೆ ಎಲ್ಲ ಮಡಿಸ್ತಾ ಇದೆಯಲ್ಲ, ಅದೆಲ್ಲ ಕ್ಲೀನ್ ಮಾಡಿಸ್ತಾ ಇದೆಯಾ? ಯಾಕೆ ಅವ್ರಿಗೆ ಕೈಕಲ್ಲಿಲ್ವಾ? ಅವ್ರು ಕೂಡ ಮಾಡಿಸ್ಬೋದಿತ್ತಲ್ಲ. ಇವಳು ಕೂಡ ಮಾಡಿಸ್ಬೇಕಾ ಮನೆ ಕೆಲಸ? ಮತ್ತು ಅದು ಎಲ್ಲ ಅವಳ ಮೇಲೇ ಹಾಕಿದೆಯಲ್ಲ. ಊಟ ಮಾಡಿಲ್ಲ, ಏನಿಲ್ಲ. ಅವಳಿಗೆ ಎಷ್ಟು ನಿಶಕ್ತಿ ಆಗಿದೆ ನೋಡು. ಜ್ವರ ಬೇರೆ ಬಂದಿದೆ, ಮೈಯೆಲ್ಲ ಎಷ್ಟು ಸುಡ್ತಾ ಇದೆ ಅವಳಿಗೆ. ನೀನು ಯಾಕೋ ಇಷ್ಟು ಬೇಗ ಬಂದಿದ್ಯಾ? ನನಗೆ ಯಾಕೋ ನನ್ನ ಮನಸ್ಸು ಹೇಳ್ತಾ ಇತ್ತು ಇಲ್ಲಿಂಥದ್ದೇನೋ ಆಗಿದೆ ಅಂತ. ಅದಕ್ಕೆ ಬಾಸ್ ಹತ್ರ ಪರ್ಮಿಷನ್ ಕೇಳ್ಕೊಂಡು ಬೇಗ ಬಂದಿದ್ದೀನಿ.
ನಾನೇನೋ ಕರೆಕ್ಟ್ ಟೈಮ್ಗೆ ಬಂದೇ ಸರಿ ಆಯಿತು, ಇಲ್ಲಾಂದಿದ್ರೆ ಅವಳ ಪರಿಸ್ಥಿತಿ ಏನಾಗಬೇಕು? ಅಷ್ಟು ನಿಶ್ಶಕ್ತಿ ಆಗಿದ್ದಾಳೆ, ಜ್ವರ ಬಂದಿದೆ. ಒಂದು ವೇಳೆ ನೀನು ಹಿಂಗಾಗಿದ್ರು ನಾನು ಏನೋ ಬಂದಿಲ್ಲ ಅಂದಿದ್ರೆ ನೀನು ಮಾತ್ರ ನಂಗೆ ಫೋನ್ ಮಾಡ್ತಾ ಇರಲಿಲ್ಲ ಅಲ್ವಮ್ಮ? ಯಾಕೆ ಮಾಡಲ್ಲಪ್ಪ, ಮಾಡ್ತಿದ್ದೆ. ನನಗೇನು ಸೊಸೆ ಮೇಲೆ ಕಾಳಜಿ ಇಲ್ಲ ಅಂದ್ಕೊಂಡ್ಯಾ? ಹಂಗೆ ಕಾಳಜಿ ಇರೋಂಗಿದ್ದಿದ್ರೆ ನೀನ್ಯಾಕಮ್ಮ ಇಷ್ಟೊತ್ತು ಅವ್ಳಿಗೆ ಊಟನೂ ಕೊಡದೆ ಅಷ್ಟೊಂದು ಕೆಲಸ ಮಾಡಿಸ್ತಾ ಇದ್ದೆ? ನಿನ್ನ ಹತ್ರ ಜಗಳ ಮಾಡೋ ಟೈಮ್ ಅಲ್ಲ, ಫಸ್ಟ್ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ. ಈಗ ಹಾಸ್ಪಿಟಲ್ಗೆ ಹೆಂಗಪ್ಪ ಕರ್ಕೊಂಡು ಹೋಗೋದು ಬೈಕ್ ಮೇಲೆ? ನಮ್ಮ ಹತ್ರ ಬೇರೆ ಯಾವ ಕಾರೂ ಇಲ್ಲ, ಏನೂ ಇಲ್ಲ. ಈಗ ಆಟೋ ಹುಡ್ಕೊಂತ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಏನೋ. ಏನು ಮಾಡಲಿ? ಹಾಂ, ನಾನು ಮರ್ತೇ ಬಿಟ್ಟಿದ್ದೆ, ನಮ್ಮ ಓನರ್ ಆಂಟಿ ಗಂಡ ಡಾಕ್ಟ್ರೇ ಅಲ್ವಾ? ಅಯ್ಯೋ ತಡಿ ನೋಡ್ತೀನಿ ಅವ್ರ ಕಾರ್ ಇದೆಯೋ ಇಲ್ಲ ಅಂತ. ಕಾರ್ ಇದೆ, ಹಂಗಾದ್ರೆ ಅಂಕಲ್ ಇದ್ದಾರೆ ಅನಿಸುತ್ತೆ. ಅಂಕಲ್ಗೆ ಕಾಲೇ ಮಾಡಿಬಿಡ್ತೀನಿ. ಅಂಕಲ್, ನಾನು ಆನಂದ್. ಹಾಂ ಹೇಳಪ್ಪ ಆನಂದ್, ಏನಾಯಿತು? ಅಂಕಲ್, ನನ್ನ ಹೆಂಡ್ತಿಗೆ ಫುಲ್ ಹುಷಾರಿಲ್ಲ ಅಂಕಲ್, ಜ್ವರ ಬಂದುಬಿಟ್ಟಿದೆ, ಸ್ವಲ್ಪ ನಿಶ್ಶಕ್ತಿ ಬೇರೆ ಎಲ್ಲ ಆಗಿಬಿಟ್ಟಿದ್ದಾಳೆ. ಅದಕ್ಕೆ ನೀವು ಸ್ವಲ್ಪ ಮನೆಗೆ ಬಂದಿದ್ರೆ ಚೆನ್ನಾಗಿರೋದು. ಅಂಕಲ್ ಹಂಗೆ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಮ್ಮ ಅಮ್ಮನ ನಿಮಗೆ ಗೊತ್ತೇ ಇದೆಯಲ್ಲ ಅಂಕಲ್, ಫುಲ್ ಕೆಲಸ ಮಾಡಿಸ್ತಾ ಇದ್ದಾರೆ ಅವಳು. ಅದಕ್ಕೆ ಒಂದು ವೀಕು ಅವಳು ರೆಸ್ಟ್ ಮಾಡಲಿ ಅಂತಲೇ ಹೇಳಿ ಅಂಕಲ್ ನಮ್ಮ ಅಮ್ಮನ ಮುಂದೆ. ಹಾಂ ಸರಿನಪ್ಪ, ಬರ್ತಾ ಇದ್ದೀನಿ ನೀರು. ಈ ಅನ್ಪೂರ್ಣಮ್ಮ ಸಾಮಾನ್ಯದವರಲ್ಲ ನೋಡು. ಸೊಸೆ ಬರ್ತಿದ್ದಂಗೆ ಮನೆಯೆಲ್ಲ ಎಷ್ಟು ಲಕ ಅಂತ ಹೊಳಿತಾ ಇದೆ, ಎಷ್ಟು ಗಲೀಜಾಗಿ ಇಟ್ಕೋತಿದ್ರು, ಇವಾಗ ಎಷ್ಟು ಕ್ಲೀನಾಗಿದೆ. ಪಾಪ ಹುಡ್ಗಿನ ಕೆಲಸ ಮಾಡಿಸಿ ಜ್ವರ ಬರಂಗೆ ಮಾಡಿದ್ದಾಳೆ. ಏನಪ್ಪ ಆನಂದ್, ಹೆಂಡ್ತಿನ ಮದುವೆ ಮಾಡ್ಕೊಂಬಂದ್ಮೇಲೆ ಮುಗ್ದೋಯ್ತಾ ನಿನ್ನ ಜವಾಬ್ದಾರಿ? ಲವ್ ಮಾಡಿದ್ದೀನಿ, ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಕರ್ಕೊಂಬಂದಿದ್ಯಾ, ಈ ಹುಡ್ಗಿನ ಹಿಂಗೆ ನೋಡ್ಕೊಳ್ಳೋದು? ಯಾವತ್ತು ಕ್ಲೀನಾಗಿರದೇ ಇರೋ ಮನೆ ಇವತ್ತು ಫುಲ್ ಕ್ಲೀನಾಗಿ ಕಾಣಿಸ್ತಾ ಇದೆ ಅಂದರೆ ಪಕ್ಕ ಈ ಹುಡ್ಗಿನೇ ಈ ಮನೆ ಕೆಲಸ ಎಲ್ಲ ಮಾಡಿದಾಳೆ ಅನಿಸುತ್ತೆ. ಇವನೊಬ್ಬ ಸುಮ್ಮನೆ ಇಂಜೆಕ್ಷನ್ ಹಾಕಿ ಹೋಗೋದು ಬಿಟ್ಟು ಇಲ್ಲೇ ದರಕತೆ ಮಾತಾಡ್ತಾನೆ. ಮುಖ ನೋಡು ಹೆಂಗೆ ಊದಿಸ್ಕೊಂಡಿದ್ದಾಳೆ. ಎಷ್ಟು ಸರಿ ಹೇಳ್ತಿದ್ವಿ ಮನೆ ನೀಟಾಗಿ ಇಟ್ಕೊಳ್ರಮ್ಮ ಅಂತ, ಬರೀ ಜಗಳಕ್ಕೆ ಬರ್ತಾ ಇದ್ಲು. ಹೇಳಿದ್ರೆ ಇನ್ನೂ ಸಿಟ್ ಮಾಡ್ಕೋತಾಳೆ ಹೊರತು ಮನೆ ಮಾತ್ರ ಕ್ಲೀನ್ ಮಾಡ್ತಾ ಇರಲಿಲ್ಲ. ಆನಂದ್, ಜ್ವರ ಮಾತ್ರ ತುಂಬ ಇದೆಯಪ್ಪ. ಹುಡ್ಗಿಗೆ ಒಂದು ಇಂಜೆಕ್ಷನ್ ಕೊಡ್ತೀನಿ, ಹಂಗೆ ಮತ್ತೆ ಎಲ್ಲ ಮೆಡಿಸನ್ ಎಲ್ಲ ಕೊಡ್ತೀನಿ, ಟ್ಯಾಬ್ಲೆಟ್ಸು ಕರೆಕ್ಟ್ ಟೈಮ್ಗೆಲ್ಲ ಹಾಕಬೇಕು. ಮತ್ತು ಆ ಹುಡ್ಗಿ ಎದ್ಮೇಲೆ ಊಟನೂ ಕೊಡು. ಮದುವೆ ಆಗಿ 1 ವಾರ ಕೂಡ ಆಗಿಲ್ಲ, ಆ ಹುಡ್ಗಿಗೆ ಆವಾಗಲೇ ಹುಷಾರಿಲ್ದಂಗೆ ಆಗಿದ್ದಾಳೆ. ಮದುವೆ ಅಷ್ಟೇ ಆಗೋದಲ್ಲಪ್ಪ, ಆ ಹುಡ್ಗಿ ಜವಾಬ್ದಾರಿನೂ ನೋಡ್ಕೋಬೇಕು, ಅವ್ರ ಬಗ್ಗೆ ಕಾಳಜಿನೂ ವಹಿಸ್ಬೇಕು. ನೋಡ್ಕೊಳಕ್ಕಾಗಲ್ಲ ಅಂದರೆ ಮದುವೆ ಏನಕ್ಕಾಗಬೇಕು ಸುಮ್ಮನೆ? ಆ ಹುಡ್ಗಿ ಎದ್ಮೇಲೆ ಈ ಮಾತ್ರೆ ಎಲ್ಲ ಕೊಡ್ರಪ್ಪ, ಆ ಹುಡ್ಗಿಗೆ ಸರಿಯಾಗಿ ಊಟ ಮಾಡಿಸ್ರಿ ಈಗಿಂದಾದರೂ ಟೈಮ್ ಸರಿಗೆ. ಈಗ ಈ ಇಂಜೆಕ್ಷನ್ ಹಾಕ್ತೀನಿ, ಸ್ವಲ್ಪ ಜ್ವರ ಕಡಿಮೆ ಆಗುತ್ತೆ. ಆಯ್ತು ಅಂಕಲ್. ಸರಿ ಆನಂದ್, ನಾನಿನ್ನ ಹೊರಡ್ತೀನಪ್ಪ. ಚೆನ್ನಾಗಿ ನೋಡ್ಕೊಪ್ಪ ಹುಡ್ಗಿನ, ನೀನೇ ನಂಬ್ಕೊಂಡು ಬಂದಿದ್ದಾಳೆ ಹುಡ್ಗಿ. ಹುಡ್ಗಿಗೆ ಫುಲ್ಲು ಹುಷಾರಿಲ್ಲ, ಏನಿಲ್ಲ ಅಂದ್ರೂ 1 ವೀಕ್ ಆಗಲಿ ಹುಡ್ಗಿ ರೆಸ್ಟ್ ಮಾಡಬೇಕು. ಯಾವ ಕೆಲಸನೂ ಮಾಡಿಸ್ಬೇಡಿ ಆ ಹುಡ್ಗಿನ ಕೈಯಿಂದ. ಹಾಂ, ಈಕಿಗೆ ಏನಂತದ್ದು ಬರಬಾರ್ದು ಬಂದಿತ್ತೆ, ಜ್ವರ ಬಂದಿತ್ತಪ್ಪ, ಅಷ್ಟಕ್ಕೆ 1 ವೀಕ್ ರೆಸ್ಟ್ ಬೇಕಂತೆ. ಇವನೊಬ್ಬ ಹುಚ್ಚು ಡಾಕ್ಟ್ರು. ಸರಿ ಡಾಕ್ಟರ್, ಆಯಿತು, ಚೆನ್ನಾಗಿ ನೋಡ್ಕೋತೀವಿ. ನಾಳೆನೂ ಬರ್ತೀನಿ ಚೆಕಪ್ಗೆ, ಹೆಂಗೆ ಹುಷಾರಾಗಿದ್ದಾಳ ಇಲ್ವ ಅಂತ ನೋಡ್ತೀನಿ. ಇವಾಗ ಖುಷಿನಾ ಅಮ್ಮ? ಯಾಕಮ್ಮ ಇಷ್ಟೊಂದು ಸಾಧಿಸ್ತಿದ್ಯಾ ಪಾರ್ವತಿ ಮೇಲೆ? ಯಾಕೆ ಹಿಂಗೆ ಮಾಡ್ತಿದ್ಯಾ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಕಿಚನಲ್ಲಿ ಹೋಗಿ ನೋಡಿದೆ, ರೈಸು ಹಂಗೆ ಉಳ್ಕೊಂಡಿದೆ ಜಗ್ಗಿ, ಅವಳು ತಿಂದಿಲ್ಲ ಏನಿಲ್ಲ. ನಿಂಗೆ ಹೆಂಗಮ್ಮ ಮನ್ಸು ಬರುತ್ತೆ ಅವಳಿಗೆ ಊಟ ಕೊಡದೆ, ಊಟ ಮಾಡೋಕ್ಕೂ ಬಿಡದೆ ಅಷ್ಟೊಂದು ಕೆಲಸ ಮಾಡಿಸಿದ್ಯಲ್ಲ. ಒಂದೇ ದಿನಕ್ಕೆಲ್ಲ ಕೆಲಸ ಮಾಡಿಸ್ಬೇಕಂತ ಯಾಕೆ ಅಷ್ಟೊಂದು ಹಾರಾಡ್ತಿದ್ಯಾ? ಸ್ವಲ್ಪ ಕೆಲಸ ಮಾಡಿದ್ರೆ ಏನಾಗಲ್ಲ ತಗೋ, ಇವಾಗ ಜ್ವರ ಬಂದಿದೆಯಲ್ಲ ನಾಳೆ ಕಡಿಮೆ ಆಗುತ್ತೆ. ನನ್ನ ಮಗ ಮಾಡೋದು ನೋಡಿದ್ರೆ ಇವಳಿಗೇನೋ ಕ್ಯಾನ್ಸರ್ ಬಂದಿದೆ ಅನ್ನೋ ಥರ ಎಗರಾಡ್ತಿದ್ದಾನೆ ಒಂದಿಷ್ಟು ಜ್ವರಕ್ಕೆ. ಬಾಬಾ ಏನನ್ನ ಹೆಂಡ್ತಿ ಮೇಲೆ ಪ್ರೀತಿ ಇದಾನೋ ಏನೋ. ಅಮ್ಮ, ಸ್ವಲ್ಪ ಕೆಲಸ ಅಂತಿದೆಯಲ್ಲ, ಮತ್ತು ಇಷ್ಟು ದಿನ ನೀನೇ ಮಾಡ್ಕೊಂಡು ಬರ್ಬೋದಿತ್ತಲ್ಲ. ಸ್ವಲ್ಪ ಕೆಲಸ ಎಲ್ಲ ಹಂಗೆ ಬಿಟ್ಬಿಡ್ತಿದ್ದಿ, ಬಟ್ಟೆ ಎಲ್ಲೆಂದ್ರಲ್ಲೇ, ಸಾಮಾನು ಎಲ್ಲೆಂದ್ರಲ್ಲೇ. ಹಿಂಗೆ ಮಾಡಿದ್ಕೆಲ್ಲ ಮನೆಯೆಲ್ಲ ನೀಟಾಗಿರ್ತಾ ಇರಲಿಲ್ಲ. ಇವಾಗ ಒಂದೇ ದಿನಕ್ಕೆ ಅವ್ಳ ಕೈಲಿ ಎಲ್ಲ ಕೆಲಸ ಮಾಡಿ ಮನೆಯೆಲ್ಲ ನೀಟಾಗಿ ಇಡಿಸ್ಬೇಕು ಅಂತಿದೆಯಲ್ಲ. ನಿಂಗೆ ಅಸಲ ನಿನ್ಗೆ ಏನಮ್ಮ ನಂಗೆ ಒಂದು ಅರ್ಥ ಆಗ್ತಿಲ್ಲ. ನೀನು ಬದಲಾಗ್ತೀಯ ಅನ್ಕೋತಿದ್ದೀನಲ್ಲ, ಅದು ನಾನು ಮಾಡ್ತಿರೋ ದೊಡ್ಡ ತಪ್ಪು. ಸಣ್ಣ ಜ್ವರ ಅಂತ ನೀನು ಹೇಳ್ತಿದ್ಯಾ, ಡಾಕ್ಟ್ರ್ ಏನಾದರೂ ಕೇಳಿಸ್ಕೊಂಡಿಯಲ್ಲ. 1 ವೀಕ್ ಅವಳು ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು, ಫುಲ್ ನಿಶ್ಶಕ್ತಿ ಇದ್ದಾಳಂತೆ. ಅವ್ಳಿಗೆ ಏನಾನ ಆದರೆ ನನ್ನ ಬೈತಾರಮ್ಮ, ನಿನ್ನ ಅಲ್ಲ. ಲವ್ ಮ್ಯಾರೇಜ್ ಮಾಡ್ಕೊಂಡು ಕರ್ಕೊಂಬಂದಿದ್ದಾನೆ, ಹೆಂಡ್ತಿನ ಸರಿಯಾಗಿ ಸಾಕೋಕ್ಕಾಗ್ತಿಲ್ಲ, ನೋಡ್ಕೊಳಕ್ಕಾಗ್ತಿಲ್ಲ ಅಂತ ನನ್ನ ಉಗುಳ್ತಾರೆ. ಅವಳನ್ನ ಸೊಸೆ ಅಂತ ಬೇಡ, ಅಟ್ಲೀಸ್ಟ್ ಅವಳೊಬ್ಳು ಮನುಷ್ಯಳು ಅಂತನಾದರೂ ನೋಡಮ್ಮ. ನಿಂಗೆ ಹಸ್ಕೊಂಡಿರು ನೋಡೋಣ, ಒಂದು ಹೊತ್ತು ಗೊತ್ತಾಗುತ್ತೆ ಅದ್ರ ಬೆಲೆ ಏನೋ ಅಂತ, ಹಸುವಿನ ಬೆಲೆ. ಅವಳು ಈ ಮನೆಗೆ ಬಂದಾಗಿಂದ ನಾನು ನೋಡಿದ ಮಟ್ಟಿಗೆ ಒಂದಿನೂ ನೆಟ್ಟಿಗೆ ಹೊಟ್ಟೆ ತುಂಬ ಊಟ ಮಾಡಿದ್ದೆ ನೋಡಿಲ್ಲ. ಯಾವಾಗಲೂ ಸ್ವಲ್ಪನೇ ತಿಂತಾ ಇದ್ಲು. ಇವತ್ತು ಬೇರೆ ನೀನು ಬೆಳಗ್ಗೆ ಜಾಬಿಗೆ ಹೋಗ್ಬೇಡ ಅಂದಿದ್ದಕ್ಕೆ ಅವಳು ಏನೂ ತಿಂದಿಲ್ಲ, ಮಧ್ಯಾಹ್ನನೂ ತಿಂದಿಲ್ಲ, ನಿನ್ನೆ ನೈಟ್ ಕೂಡ ಸರಿಯಾಗಿ ತಿಂದಿಲ್ಲ. ಅವಳು ಬಂದಾಗಿಂದ ಏನೂ ಸರಿಯಾಗಿ ತಿಂತಾ ಇಲ್ಲ. ಹಿಂಗಿದ್ರೆ ಅವಳು ವೀಕ್ ಆಗಲ್ವಮ್ಮ? ಎಲ್ಲರೂ ನಮ್ಮನೇ ಅಲ್ವಾ ಅನ್ನೋದು? ಅವ್ಳಿಗೇನು ಮದುವೆ ಮಾಡ್ಕೊಂಬಂದಿದ್ರೆ ಹೆಂಗೆ ನೋಡ್ಕೊತಿದ್ದಾರೆ ನೋಡು ಅಂತ. ಅಯ್ಯ ಬಿಡು, ನಿನಗೆ ಸೀಮೆಗಿಲ್ಲದೆ ಹೆಂಡ್ತಿ ನಿನಗೆ ಇದ್ದಾಳೋ ಇನ್ಯಾರಿಗೇನ ಇದ್ದಾಳೋ? ಆವಾಗಿಂದ ನೋಡ್ತಾ ಇದ್ದೀನಿ, ಏನು ಒಂದು ಜ್ವರಕ್ಕೆ ಅಷ್ಟೊಂದು ಮಾತಾಡ್ತಿದ್ಯಾ? ಹಿಂಗಾಗುತ್ತಂತ ನನಗೆ ನನ್ನ ಕನಸು ಬಿದ್ದಿತ್ತಾ? ನೀನೇ ಅಲ್ಲ, ನಿನ್ನೆ ಏನೋ ವರ್ಕ್ ಇದೆ ಅಂತೇಳಿ ಈಕಿ ಕೊಟ್ಟೋಗಿದ್ದಿ. ಅವಾಗ ಅಕ್ಕಿ ಊಟನೂ ಮಾಡಿದೆ, ಹಂಗೆ ಕೆಲಸ ಮಾಡ್ತಿದ್ಲು. ಅದಕ್ಕೆ ಇವತ್ತು ಕೂಡ ಹಂಗೆ ತೊಡ್ಕೊತಾಳೇನೋ ಅಂತ ಸ್ವಲ್ಪ ಕೆಲಸ ಮಾಡಿದ್ನಪ್ಪ, ಅದು ಲೇಟ್ ಆಯಿತು. ಅವಳು ಆಮೇಲೆ ಊಟ ಮಾಡ್ತಾಯಿದ್ಲು, ಅಷ್ಟರಲ್ಲೇ ಅಕ್ಕಿ ತಲೆ ತಿರುಗಿ ಹಿಂಗೆ ಜ್ವರ ಬಂದು ಬಿದ್ದಿದ್ದಾಳೆ. ಇಷ್ಟು ಸಣ್ಣ ಕೆಲಸಕ್ಕೆಲ್ಲ ಹಿಂಗೆ ಹಾಸಿಗೆ ಹಿಡ್ಕೊಂಡು ಕುಂತ್ರೆ ಆಯಿತು. ನಾವೆಲ್ಲ ನಮ್ಮ ಅತ್ತೆ ಎಷ್ಟೆಷ್ಟು ಕೆಲಸ ಹೇಳ್ತಿದ್ರು, ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಿದ್ವಿ. ಅಮ್ಮ, ನಿನಗೆ ಹೇಳೋದು ಒಂದೇ, ಬೋರ್ವೆಲ್ ಮೇಲೆ ನೀರು ಸುರಿಯೋದು ಒಂದೇ. ಇಷ್ಟೊಂದು ರಾಕ್ಷಸತ್ವ ಇರ್ಬಾರ್ದಮ್ಮ, ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದು ಇರಬೇಕು.
ಇಷ್ಟಾದರೂ ನೀನು ಮಾಡಿರೋ ತಪ್ಪು ಅಂತ ನಿಂಗೆ ಗೊತ್ತಾಗ್ತಾನೇ ಇಲ್ಲ, ಹಾಗೆ ವಾದ ಮಾಡ್ತಾನೆ ಇದೆಯಾ. ಪಾರ್ವತಿ ಪಾರ್ವತಿ ಎದ್ದೇಳು, ಸ್ವಲ್ಪ ಊಟ ಮಾಡಿ ಟ್ಯಾಬ್ಲೆಟ್ ಹಾಕೊಂಡು ಮತ್ತೆ ಮಲ್ಕೋ ಅಂತೆ. ಎದ್ದೇಳು ಪಾರ್ವತಿ. ರೀ ನೀವು ಯಾವಾಗ ಬಂದ್ರಿ? ನನಗೇನೋ ಅಷ್ಟೊಂದು ಎಚ್ಚರ ಇರಲಿಲ್ಲ ರೀ, ತುಂಬ ತಲೆ ಸುತ್ತಾ ಇತ್ತು, ಸ್ವಲ್ಪ ಸ್ವಲ್ಪ ನೀವು ಮಾತಾಡೋದಷ್ಟೇ ಕೇಳಿಸ್ತಾ ಇತ್ತು. ಇಂಜೆಕ್ಷನ್ ಹಾಕಿದಾಗ ಸ್ವಲ್ಪ ನೋವಾಯಿತು, ಮತ್ತೆ ನಿದ್ದೆ ಬಂದುಬಿಡ್ತು ರೀ ಇಂಜೆಕ್ಷನ್ಗೆ. ನೀನೆಲ್ಲ ಮನೆ ಕೆಲಸನೂ ನಿನ್ನ ತಲೆ ಮೇಲೆ ಹಾಕ್ಕೊಂಡು ಎಲ್ಲ ನಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ಮಾಡ್ತಾ ಇದೆಯಲ್ಲ ಊಟ ಬಿಟ್ಟು. ಇನ್ನೇನು ತಲೆ ಸುತ್ತು ಬಿಡೋ ಟೈಮಲ್ಲೇ ಬಂದು ನಿನ್ನ ಹಿಡ್ಕೊಂಡೆ ನಾನು. ಆಯ್ತು ಸುಮ್ಮನಿರು, ಅಳ್ಬೇಡ. ಈಗ ನಾನು ಬಂದಿದ್ದೀನಲ್ಲ, ಈಗ ನಾನು ಊಟ ಹಾಕೊಂಬರ್ತೀನಿ. ಊಟ ಮಾಡಿ ಮತ್ತೆ ಟ್ಯಾಬ್ಲೆಟ್ ಹಾಕ್ಕೊಂಡು ರೆಸ್ಟ್ ಮಾಡಬೇಕು. ಸರಿ ರೀ. ಅಲ್ಲ ಪಾರ್ವತಿ, ಅಮ್ಮ ಇಷ್ಟೊಂದು ಕೆಲಸ ಹೇಳ್ತಿದ್ದಾರಲ್ಲ ಮನೇಲಿ, ಊಟನೂ ಮಾಡಕ್ಕೆ ಬಿಡದೆ ನೀನು ನನಗೆ ಯಾಕೆ ಒಂದು ಮಾತೂ ಹೇಳಿಲ್ಲ ಕಾಲ್ ಮಾಡಿ? ಹಂಗಲ್ಲ ರೀ, ನಾವು ಮದುವೆ ಆಗಿ ಒಂದು ವಾರ ಕೂಡ ಆಗಿಲ್ಲ, ಅಷ್ಟರಲ್ಲೇ ನಿಮ್ಮ ಅಮ್ಮ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದರೆ ನಿಮಗೆ ನಾನು ಚಾಡಿ ಹೇಳ್ತಿದ್ದೀನಿ ಅಂತ ಅನಿಸ್ಬಿಡುತ್ತೆ ಅಂತ, ಅದಕ್ಕೆ ಏನೂ ಹೇಳಕ್ಕೆ ಹೋಗಿರಲಿಲ್ಲ. ಹಂಗಂತ ಹಿಂಗೆ ಊಟ ಬಿಟ್ಟು ಕೆಲಸ ಮಾಡಬೇಕಾ? ಊಟ ಮಾಡಿಬಿಟ್ಟು ಕೆಲಸ ಮಾಡೋಕ್ಕೆ ಏನು ರೋಗ ನಿಂಗೆ? ಇದೇ ಲಾಸ್ಟ್ ಪಾರ್ವತಿ, ಇನ್ನೊಂದು ಸರಿ ಊಟ ಬಿಟ್ಟಿದ್ದೇನಾದರೂ ನಂಗೆ ಗೊತ್ತಾದರೆ ಮತ್ತೆ ನಾನು ಮನುಷ್ಯ ಆಗಿರಲ್ಲ, ಹೇಳ್ತಾ ಇದ್ದೀನಿ. ಆಯಿತು ಬಿಡಲ್ಲ ರೀ, ಜ್ವರ ಅಷ್ಟೇ ಅಲ್ವಾ, ಬಿಡಿ, ನಾಳೆ ಕಡಿಮೆ ಆಗುತ್ತೆ. ಏನು ಕಡಿಮೆ ಆಗೋದು? ಡಾಕ್ಟರ್ 1 ವೀಕ್ ರೆಸ್ಟ್ ತೊಗೋಬೇಕು ಅಂತ ಹೇಳಿದ್ದಾರೆ.